ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ಕಾವೇರಿ ಮಳೆ ಬರದೇ ಇರುವಂಥ ಸಂದರ್ಭದಲ್ಲಿ, ಡ್ಯಾಮ್ಗಳಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಬಂದ್ ಕರೆ ಕೊಟ್ಟಿರುವಂಥದ್ದು ನಾವೇನೆ. ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಇಡೀ ರಾಜ್ಯವನ್ನು ಬಂದ್ ಮಾಡ್ತೀವಿ ಅಂತ ಹೇಳಿರುವಂಥದ್ದು ನಾವೇನೆ. ಆ ಹೇಳುವಾಗ ಸಭೆ ನಡೆದಂಥ ಸಂದರ್ಭದಲ್ಲಿ ಇನ್ನೂ ಅನೇಕ ಮಾತುಗಳನ್ನು ಹೇಳಿದ್ದೀವಿ. ಕಾವೇರಿ ಮಳೆ ಬಂದು ನೀರು ತುಂಬಿದ್ರೆ ಬಂದನ್ನ ಕರೆಯಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದೀವಿ. ಸರ್ಕಾರ ನೀರು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಬಂದನ್ನ ಕರೆಯಲ್ಲ ಅನ್ನುವಂಥ ಮಾತನ್ನು ಸಹ ಅವತ್ತು ಘೋಷಣೆಯನ್ನು ಮಾಡಿದ್ದೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಕಾವೇರಿ ಒಳಹರಿವು ಜಾಸ್ತಿ ಆಗಿರೋದ್ರಿಂದ CWMA ಮತ್ತೆ ನೀರನ್ನ ಬಿಡಲಿಕ್ಕೆ ಒತ್ತಾಯವನ್ನ ಮಾಡ್ತಾ ಇರೋದನ್ನ ನಾವು ತೀವ್ರವಾಗಿ ಸಂಘಟನೆಯ ಪದಾಧಿಕಾರಿಗಳೆಲ್ಲ ಸೇರಿ ವಿರೋಧವನ್ನ ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಾ ಇದ್ದೀವಿ, ಮನವಿಯನ್ನ ಮಾಡ್ತಾ ಇದ್ದೀವಿ. ರಾಮಲಿಂಗ ರೆಡ್ಡಿ ಅವರು ಈವಾಗಲೇ ಘೋಷಣೆಯನ್ನ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ನೀರನ್ನ ಬಿಡಲ್ಲ, ಸುಪ್ರೀಂ ಕೋರ್ಟ್ ಹೋಗ್ತೀವಿ, ಕನ್ನಡಿಗರ ಹಿತವನ್ನ ಕಾಯ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ನೀರನ್ನ ಬಿಡಲ್ಲ, ಕರ್ನಾಟಕದ ಹಿತವನ್ನ ಕಾಪಾಡ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಆದರೂ ಸಹ ನಮ್ಮ ಲೋಕಸಭಾ ಸದಸ್ಯರು ಮತ್ತೆ ನಮ್ಮ ಸರ್ಕಾರ ಮತ್ತೆ ನಮ್ಮ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ನಮಗೆ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ. ಬೆಂಗಳೂರು ನಗರ ಇವತ್ತು ದಿನನಿತ್ಯ ಬೆಳೀತಾ ಇದೆ. ಅಪಾರ್ಟ್ಮೆಂಟ್ಗಳು ಎತ್ತರಕ್ಕೆ ಮತ್ತೆ ಜಾಸ್ತಿ ಅಪಾರ್ಟ್ಮೆಂಟ್ಗಳು ಬರ್ತಾ ಇರೋದ್ರಿಂದ ನೀರಿನ ಸಮಸ್ಯೆ ನಿಜವಾಗ್ಲೂ ಬೆಂಗಳೂರು ನಗರ ಮತ್ತು ಕನ್ನಡಿಗರಿಗೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಪ್ರಧಾನಿಯವರ ಮಧ್ಯಸ್ಥಿಕೆಯನ್ನು ತರೋದ್ರ ಮುಖಾಂತರ, ಸರಿಯಾಗಿ ವಾದವನ್ನು ಮಂಡಿಸುವುದರ ಮುಖಾಂತರ ಸುಪ್ರೀಂ ಕೋರ್ಟಲ್ಲಿ ಕನ್ನಡಿಗರಿಗೆ ನ್ಯಾಯವನ್ನು ಒದಗಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ವಾಟಾಳ್ ಅವರ ಎಲ್ಲ ಹೋರಾಟಗಳಿಗೂ ನಮ್ಮ ಬೆಂಬಲವನ್ನು ಕೊಟ್ಟಿದ್ದೀವಿ. ವಾಟಾಳ್ ಹೋರಾಟದ ಬಗ್ಗೆ ಎರಡೇ ಮಾತಿಲ್ಲ, ಅವರಿಗೆ ಎಲ್ಲ ಸಂದರ್ಭದಲ್ಲೂ ಬಂದ್ಗೆ ನಾವು ಬೆಂಬಲವನ್ನು ಕೊಟ್ಟಿದ್ದೀವಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ವಾಟಾಳ್ ಅವರ ಹೋರಾಟಕ್ಕೆ ನಾವು ಬೆಂಬಲವನ್ನು ಕೊಡುವುದರ ಮುಖಾಂತರ ಕಾವೇರಿ ನೀರಿನ ಹೋರಾಟಕ್ಕಾಗಿ, ಮೇಕೆದಾಟು ಯೋಜನೆಗಾಗಿ, ಕಳಸಾ ಬಂಡೂರಿ ಯೋಜನೆಗಾಗಿ, ಮಹದಾಯಿ ಯೋಜನೆಗಾಗಿ, ಬೆಂಗಳೂರು ನಗರದಲ್ಲಿ ವಲಸಿಗರಿಂದ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ನಿರಂತರವಾಗಿ ಸಂಘಟನೆ ಹೋರಾಟವನ್ನು ಮಾಡಲಿಕ್ಕೆ ನಾವೆಲ್ಲ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದೀವಿ. ಮತ್ತೆ ಕಾವೇರಿ ವಿಷಯದಲ್ಲಿ ಶೀಘ್ರದಲ್ಲೇ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದ್ರ ಮುಖಾಂತರ ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ಬಿಡಬಾರ್ದು ಅನ್ನುವಂಥ ಒತ್ತಾಯವನ್ನು ನಾವು ಹಾಕ್ತೀವಿ. ನಾವು ಅವರ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತೀವಿ. ಈವಾಗಿನ ಪರಿಸ್ಥಿತಿಯಲ್ಲಿ ಬಂದ್ಗೆ ಕರ್ನಾಟಕದಲ್ಲಿ, ಬೆಂಗಳೂರು ನಗರದಲ್ಲಿ ಕಾರ್ಮಿಕರಿಗೆ, ರೈತರಿಗೆ, ಹೋಟೆಲ್ ಉದ್ಯಮಿಗಳಿಗೆ, ಬೇಕರಿಯವರಿಗೆ, ಚಿಕ್ಕ ಪುಟ್ಟ ವ್ಯವಹಾರ ಮಾಡುವಂಥವರಿಗೆ ತೊಂದರೆಯನ್ನ ಕೊಡೋದು ಬೇಡ ಅಂತೇಳಿ ವಾಟಾಳ್ ಅವರಲ್ಲಿ ನಾವು ಮನವಿಯನ್ನ ಮಾಡ್ಕೊತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಬಂದನ್ನ ಮಾಡೋಣ ಅಥವಾ ಹೋರಾಟವನ್ನು ಇನ್ನಷ್ಟು ತೀವ್ರ ಮಾಡೋಣ. ಹೋರಾಟಕ್ಕೆ ಬೆಂಬಲ ಇದೆ. ನೋಡಿ, ವಾಟಾಳ್ ಅವರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಯಾವತ್ತೂ ನಾವು ಹೋರಾಟಕ್ಕೆ ಅವರಿಗೆ ಬೆಂಬಲ ಇಲ್ಲ ಅಂತಿಲ್ಲ. ಆದ್ರೆ ನಾಳಿನ ಪರಿಸ್ಥಿತಿಯಲ್ಲಿ ಬಂದ್ಗೆ ನಾವು ಯಾರು ಬೆಂಬಲ ಕೊಡೋಕೆ ಆಗ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬಾ ಕಷ್ಟ ಇದೆ. ನಾವೆಲ್ಲ ಯೋಚನೆಯನ್ನ ಮಾಡಬೇಕಾಗಿದೆ, ಮುಂದೆ ತೀರ್ಮಾನಗಳನ್ನು ತಗೋಬೇಕಾಗುತ್ತೆ. ಒಂದು ಹೋರಾಟ, ಒಂದು ಬಂದ್ ಕರಿಬೇಕಾದ್ರೆ ಎಲ್ಲ ಸಂಘಟನೆಯವರು ವಿಶ್ವಾಸಕ್ಕೆ ತಗೋಬೇಕಾಗುತ್ತೆ. ಅಲ್ಲ, ನಾವು ಇಲ್ಲ ನಾವು ಯಾವಾಗ್ಲೂ ವಾಟಾಳ್ ಅವರ ಹೋರಾಟಕ್ಕೆ ಯಾವಾಗ್ಲೂ ನಮ್ ಬೆಂಬಲ ಇದೆ. ಬೆಂಬಲ ಇಲ್ಲ ಅಂತ ಹೇಳಿಲ್ಲ. ಅವ್ರ ಜೊತೆ ಹೋರಾಟ ಮಾಡಿದೀವಿ, ಎಲ್ಲ ಹೋರಾಟದಲ್ಲಿ ಇದೀವಿ. ಅವರು ಕನ್ನಡದ ಪರವಾಗಿ ಇರುವಂತ ದೊಡ್ಡ ಶಕ್ತಿ, ಕರ್ನಾಟಕದ ಶಕ್ತಿ. ಅವ್ರ ವಿರುದ್ಧ ನಾವು ಮಾತಾಡಲ್ಲ. ಅವರೆಲ್ಲ ಹೋರಾಟಗಳಿಗೆ ಬೆಂಬಲವನ್ನು ಕೊಟ್ಟಿದ್ವಿ. ಆದ್ರೆ ನಾಳೆ ಬಂದಿನ ಬಗ್ಗೆ ವಾಟಾಳ್ ಅವರಿಗೆ ನಾವು ಮನವಿಯನ್ನ ಮಾಡ್ತಾ ಇದೀವಿ. ಬಂದನ್ನ ಮುಂದಿನ ದಿನಗಳಲ್ಲಿ ಹಾಕಿ ಅಥವಾ ಇನ್ನೊಂದು ರೀತಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲಿಕ್ಕೆ ಹೋರಾಟವನ್ನು ಪ್ರಾರಂಭ ಮಾಡಿ ನಿಮ್ಮ ಜೊತೆಲಿ ನಾವು ಕೈ ಜೋಡಿಸ್ತೀವಿ ಅನ್ನುವಂಥ ಮಾತನ್ನ ಹೇಳಿಕೆ
ಬಂದ್ ಮಾಡೇ ಮಾಡ್ತೀನಿ ಅಂತ ನಾಗರಾಜ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಈಗ ಹುಬ್ಳಿಯಲ್ಲಿ ಹೋರಾಟ ಮಾಡಿದ್ರು, ಬೆಂಗಳೂರಲ್ಲಿ ಹೋರಾಟ ಮಾಡ್ತಾರೆ. ಸೊ ಅವರ ಹೇಳಿಕೆಯ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಇಲ್ಲ, ವಾಟಾಳ್ ಅವರ ಹೋರಾಟ, ಅವರು ಬಂದ್ ಕರೆ ಕೊಟ್ಟಿದ್ದಾರೆ, ಅವರ ನಿಲುವು. ನಮ್ಮ ಸಂಘಟನೆಯ ನಿಲುವನ್ನು ನಾವು ಇವತ್ತು ಪ್ರಕಟಣೆ ಮಾಡಿದ್ದೀವಿ. ನಮ್ಮ ಹೋರಾಟ ಕಾವೇರಿ ನೀರಿಗಾಗಿ ನಿರಂತರವಾಗಿ ಹೋರಾಟ ಇರುತ್ತೆ. ಆದರೆ ನಾಳೆ ಬಂದಿಗೆ ನಾವೆಲ್ಲ ಹೋರಾಟವನ್ನ ಮಾಡ್ತೀವಿ ಬಿಟ್ಟರೆ ಯಾವುದೇ ಬಂದಿಗೆ ನಾವು ಮಾಡ್ತಾ ಇಲ್ಲ ಅನ್ನೋಂಥದ್ದು ಸ್ಪಷ್ಟವಾಗಿದೆ.